ಶ್ರೀ ಗುರು ಕೃಪಾ ಸಂಜೀವಿನಿ ಆಯುರ್ವೇದ ಪಾರಂಪರಿಕ ನಾಟಿ ಚಿಕಿತ್ಸೆ ವೈದ್ಯ ಲೋಕ. ಈ ಲೋಕದಲ್ಲಿ ಏನು ನಡೀತಾ ಇದೆ, ಏನಾಗ್ತಾ ಇದೆ, ಇವತ್ತು ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಗೊತ್ತಿಲ್ಲದಿರ್ತಕ್ಕಂಥ ವಿಚಾರ ಏನೂ ಅಲ್ಲ. ಯಾಕೆಂದರೆ ಇವತ್ತಿನ ದಿನ ನೋಡ್ತಾ ಇರ್ತಕ್ಕಂಥದ್ದು ಇವತ್ತು ಕಂಪ್ಯೂಟ್ರ್ ಲೋಕ. ಎಲ್ಲಿ ಏನು ನಡೀತಾ ಇದೆ, ಏನು ನಡೀತಾ ಇಲ್ಲ, ಇವತ್ತು ಏನಾಗ್ತಾ ಇದೆ, ಇನ್ನು 10 ನಿಮಿಷಕ್ಕೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಇವತ್ತೆಲ್ಲನೂ ಕುಂತ್ಕೊಂಡ್ರ ಜಾಗದಲ್ಲಿ ನೋಡ್ಕೊಳ್ತಕ್ಕಂಥ ವಿಚಾರ. ನಾನು ನಿಮಗೊಂದು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ವೀಕ್ಷಕರೇ. ಇದುವರೆಗೂ ಕಾಯಿಲೆಗಳು ಹಿಂದಿನ ಇರ್ತಕ್ಕಂಥ ಜನನೇ ಬೇರೆ, ಆವತ್ತಿನ ಪ್ರಕೃತಿನೇ ಬೇರೆ, ಆವತ್ತಿನ ಊಟ ಬೇರೆ, ಆವತ್ತಿನ ತಿಂಡಿ ಬೇರೆ, ಆವತ್ತು ಆ ಸಾಧನೆ ಬೇರೆ. ಆವತ್ತು ಎಷ್ಟು ಸಾಧನೆ ಮಾಡ್ತಾಯಿದ್ರು, ಎಷ್ಟು ಊಟ ತಿಂತಾಯಿದ್ರು. ಒಳ್ಳೆ ಊಟ, ನಾಟಿ ಸ್ಟೈಲಲ್ಲಿ ಮನೆ ಊಟ ಮಾಡ್ತಾಯಿದ್ರು. ಹೊಲಕ್ಕೆ ಹೋದರೆ ಹೊಲದಲ್ಲಿ ಕಂಪ್ಲೀಟಾಗಿ ಗೇಯ್ದು ದನ ಕರ ಆಳು ಎಲ್ಲ ನೋಡಿಕೊಂಡು ಬಂದರೂ ಕೂಡ ಅವ್ರು ಯಾವತ್ತೂ ಆರೋಗ್ಯವಂತರಾಗೇ ಇದ್ದರೂ ಹೊರತು ಆವತ್ತು ಹಾಸ್ಪಿಟ್ಲ್ ಕೂಡ ಇಲ್ಲ, ಆರೋಗ್ಯವಾಗಿದ್ದರು. ಏನಾದರೂ ಅಕ್ಷಮಿಕ ಅವ್ರಿಗೇನಾದರೂ ಆರೋಗ್ಯದ ಬಗ್ಗೆ ಸ್ವಲ್ಪ ಜ್ವರನೋ ಕೈ ಕಾಲು ನೋವು ಬರ್ತಕ್ಕಂಥದ್ದನ್ನಿದ್ದರೆ ಮನೆಗೆ ಬಂದು ಮನೆಯವ್ರಿಗೆಲ್ಲ ನಾವು ಸರ್ವೇ ಸಾಮಾನ್ಯವಾಗಿ ಅಲ್ವೇ ಮನೆ ಮದ್ದುಗಳು ಗೊತ್ತಿತ್ತು. ಆ ಮದ್ದುಗಳನ್ನ ಉಪಯೋಗಿಸ್ಕೊಂಡು ಒಂದು 10 ನಿಮಿಷ ರೆಡಿ ಆಗ್ತಾಯಿದ್ರು. ಇಲ್ಲಾಂದರೆ ಮನೇಲಿ ಖಾರವಾಗಿ ಏನಾದರೂ ಮಾಡ್ಕೊಂಡು ತಿಂದು ಬೆಳಗ್ಗೆ ಆರಾಮಾಗಿ ಫ್ರೀ ಆಗಿಬಿಡ್ತಾಯಿದ್ರು. ಇವತ್ತು ಆ ಥರ ಇಲ್ಲ. ಹಿಂದೆ ಹಿರಿಯರು ಸಂಪಾದನೆ ಮಡಗಿರ್ತಕ್ಕಂಥದ್ದನ್ನು ಅವರೇನೂ ಸುಖಪಟ್ಟಿಲ್ಲ. ಬರೀ ದನ ಕರ ಮತ್ತು ಇನ್ನೊಂದು ಹೊಲ ಜಮೀನು ಅಂದ್ಕೊಂಡೋ ಮಟ್ಟದಲ್ಲಿ ಏನೂ ಸುಖಪಟ್ಟಿಲ್ಲ. ಇವತ್ತು ಅವರು ಮಾಡಿಟ್ಟಿದ್ದು ಇವತ್ತು ಈ ಜನ್ರೇಷನ್ನು ಅವರು ಮಾಡಿಟ್ಟಿದ್ದನ್ನು ಇವತ್ತು ಕರಗಿಸಿ ಇವತ್ತು ಎಲ್ಲ ಸುಖನೂ ಅನುಭವಿಸ್ತಾ ಇದ್ದಾರೆ. ಎಲ್ಲ ಸುಖನೂ ಅನುಭವಿಸ್ತಾ ಇದ್ದಾರೆ. ಅಂದ್ಕೊಂಡಿದ್ದೆಲ್ಲ ಸುಖ ಅನುಭವಿಸ್ತಾ ಇದ್ದಾರೆ. ಎಜುಕೇಷನ್ ಆಗ್ಬೋದು, ಖರ್ಚು ಮಾಡೋದಕ್ಕೂ ದುಡ್ಡಾಗ್ಬೋದು, ಏನಾದರೂ ಮಾಡ್ಕೋಬೇಕಂದ್ರೆ ಅವ್ರಿಗೇನೂ ಅಡ್ಡಿಲ್ಲ. ಆ ಮಟ್ಟಿಗೆ ಹಿಂದೆ ಸಂಪಾದನೆ ಮಾಡಿಟ್ಟಿದ್ರಲ್ಲ ಆ ಬೆಣ್ಣೆ ಕರಗಿಸಿ ಇವತ್ತೆಲ್ಲರೂ ಮಾಡ್ಕೊತಾ ಇದ್ದಾರೆ. ಇವತ್ತು ಅವ್ರು ಏನೇ ಮಾಡ್ಕೊಂಡಿದ್ರು ಹಿಂದೆ ಇದ್ರಲ್ಲ ಆರೋಗ್ಯವಂತರಾಗಿ ಆ ರೀತಿಯಾಗಿ ಇವಾಗ ಇರೋಕೆ ಆಗ್ತಾ ಇಲ್ಲ. ಕಷ್ಟಪಟ್ಟು ಆರೋಗ್ಯ ಚೆನ್ನಾಗಿ ಇಟ್ಕೊತಾ ಇದ್ರು, ಇವಾಗ ಖರ್ಚು ಮಾಡಿ ರೋಗಗಳನ್ನ ಸಂಪಾದನೆ ಮಾಡ್ಕೊತಾ ಇದ್ದಾರೆ. ಇವತ್ತು ಆ ರೋಗಗಳನ್ನ ಮನುಷ್ಯನ ಸುಖವಾಗಿ ಇರೋಕ್ಕೂ ಬಿಡ್ತಾ ಇಲ್ಲ, ಮನೆಯಲ್ಲಿ ನೆಮ್ಮದಿಯಾಗಿ ಇರೋಕ್ಕೂ ಬಿಡ್ತಾ ಇಲ್ಲ. ತಾಪ ಜಾಸ್ತಿ ಆಗ್ತಾ ಇದೆ. ಆರೋಗ್ಯ ಕೆಟ್ಟೋದ್ರೆ ತಾಪ ಜಾಸ್ತಿ ಆಗುತ್ತೆ. ಇವತ್ತೆಷ್ಟು ಕಾಯಿಲೆಗಳಿದ್ದಾವೆ. 1, 2, 3, 4, 10, 20, 30, 40 ಸಾವಿರಾರು ಕಾಯಿಲೆಗಳು. ಅಲ್ಲವೇ ಹೆಸರಿಲ್ಲದೆ ಕಾಯಿಲೆಗಳೇ ಜಾಸ್ತಿ ಇದ್ದಾವೆ. ಹೆಸರೇ ಇಲ್ಲ ಕಾಯಿಲೆಗಳಿಗೆ. ಆ ಕಾಯಿಲೆಗಳು ಇವತ್ತು ತುಂಬ ಹರಡು ಕುಂತಿದ್ದಾವೆ. ಅದು ಹಲವೇ ಡಾಕ್ಟ್ರುಗಳಿಗೆ ಗೊತ್ತಾಗ್ತಾ ಇಲ್ಲ ಕಾಯಿಲೆಗಳು ಆ ಮಟ್ಟದಲ್ಲಿದ್ದಾವೆ. ಅದಕ್ಕೇನೋ ಒಂದು ಹೆಸರು ಕಟ್ತಾರೆ, ಅದಕ್ಕೇನೋ ಒಂದು ಸೃಷ್ಟಿ ಮಾಡ್ತಾರೆ. ಏನೋ ಸೃಷ್ಟಿ ಮಾಡಿದ್ರು ಕಾಯಿಲೆಗಳು ನಾಶ ಆಗ್ತಾ ಇಲ್ಲ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ, ಇವತ್ತು ಎಲ್ಲಕ್ಕಿಂತ ದೊಡ್ಡದಾಗಿ ಬಂದಿರತಕ್ಕಂಥ ಕಾಯಿಲೆಗಳು ಯಾವುವು? BP, ಶುಗರು, ಥೈರಾಯ್ಡು, ಮತ್ತು ಪೈಲ್ಸು, ಜಲೋದರ, ತಲೆನೋವು, ಇಂಥ ದೊಡ್ಡ ಕಾಯಿಲೆಗಳು ಇವತ್ತು ಮನುಷ್ಯನಿಗೆ ಹರಡಿಕೊಂಡು ಇವತ್ತು ಮನುಷ್ಯನ ಸುಖವಿಲ್ಲದೆ ಇರುವಂಥ ತೊಂದರೆಗಳು ಮಾಡ್ತಾ ಇದ್ದೇವೆ. ದುಡ್ಡಿದೆ, ಕಾಸಿದೆ, ಎಜುಕೇಷನ್ ಇದೆ, ಎಲ್ಲ ಇದೆ, ಆದರೆ ಅವ್ರು ಸುಖವಾಗಿರೋಕೆ ಆಗ್ತಾ ಇಲ್ಲ. ಅದರಿಂದ ಹೆಚ್ಚಿನಾಗಿ ಇವತ್ತು ಶುಗರ್ ಯಾವ ಮಟ್ಟಿಗೆ ಬೆಳ್ಕೊಂಡಿದೆ ಅಂದರೆ ಆ ಮಟ್ಟಿಗೆ ಬೆಳ್ಕೊಂಡಿದೆ.
ಅದಕ್ಕೆ ಶಾಶ್ವತವಾದ ಪರಿಹಾರ ಇಲ್ಲ, ಸಿಗಲಿಲ್ಲ. ಶಾಶ್ವತವಾದ ಪರಿಹಾರ ಇದುವರೆಗೂ ಸಿಗಲೇ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಆ ರೋಗ ನಾಶಕ್ಕೆ ಮೆಡಿಸಿನ್ ಇಲ್ಲ ಅಂತೇಳಿ ಡಾಕ್ಟ್ರ್ ಹೇಳ್ಬಿಟ್ಟಿದ್ದಾರೆ, ವೈದ್ಯರು ಹೇಳ್ತಾ ಇದ್ದಾರೆ. ಅಲ್ಲೇ ವೈದ್ಯಗಳು ಯಾಕಿಲ್ಲ? ಅಲೋಪತಿಲಿ ಇಲ್ಲ ಅಂದ್ರೂ ಕೂಡ ಆಯುರ್ವೇದದಲ್ಲಿದೆ, 100% ಆಯುರ್ವೇದದಲ್ಲಿದೆ. ಇವತ್ತು ಹೇಳಬೇಕಂದ್ರೆ ನಾನು ಕಾಯ ವಾಚ ಮನಸ ಎರಡೂ ಮುಂದೆ ಇಟ್ಕೊಂಡು ನಿಮ್ಮ ಎದುರಿಗೆ ಕೂತಿದ್ದೀನಿ. ಇವತ್ತು ಶುಗರ್ಗೆ ಅಂತಕ್ಕಂಥದ್ದು ಮೆಡಿಷನನ್ನು ಇವತ್ತು ತಯಾರಾಗ್ತಾ ಇದೆ. ಶುಗರ್ ಇವತ್ತು ನಾಶ ಆಗ್ತಕ್ಕಂಥ ಸಂದರ್ಭ ಬರ್ತಾ ಇದೆ. ಎಲ್ಲರೂ ದಯವಿಟ್ಟು ಕೇಳಿ, ಇದು ದುಡ್ಡುಗೋಸ್ಕರ ಮಾಡ್ತಾ ಇರ್ತಕ್ಕಂಥ ವಿಚಾರ ಅಲ್ಲ. ಬೂದಿ ಮುಚ್ಚಿದ ಕೆಂಡದ ಥರ ಇದ್ದಿದ್ದು ಇವತ್ತು ನಾವು ಬೆಳಕಿಗೆ ತಂದುಬಿಟ್ಟಿದ್ದೀವಿ. ಅದನ್ನು ಸಾಕಷ್ಟು ಜನಗಳು ಕೊಟ್ಟು ನೋಡಿಬಿಟ್ಟಿದ್ದೀವಿ. ಎಷ್ಟೋ ಜನ ಅದರ ಬಗ್ಗೆ ಶುಗರ್ಗೆ ಮದ್ದೇ ಇಲ್ಲ ಅನ್ನುವಂಥ ಜನಗಳು ಇವತ್ತು ಕಣ್ಣು ತೆರೆಯುವಂಥ ಸಂದರ್ಭ ಬಂದಿದೆ. ವೀಕ್ಷಕರೇ, ಇವತ್ತು ಕಣ್ಣು ತೆರೆಯುವಂಥ ಸಂದರ್ಭ ಬಂದಿದೆ. ನಾವು ಹೇಳಬೇಕಂದ್ರೆ ಇವತ್ತು ನಾವು ಇಂದಿನ ಆದಿವಾಸಿ ಜನಕ್ಕೆ ಸಂಬಂಧಪಟ್ಟ ಜನ, ನಾವು ಎಲ್ಲ ಗಿಡಮೂಲಿಕೆಗಳು ನಮ್ಮ ತಾತ ಮುತ್ತಾತರ ಕಾಲೆಲ್ಲ ಗಿಡಮೂಲಿಕೆಗಳನ್ನ ಬಳಸ್ಕೊ ಬಂದಿರತಕ್ಕಂಥವ್ರು. ಅವರು ಆವತ್ತು ವಾಲೆಗರಿಗಳಲ್ಲಿ ಬರೆದು ಇಟ್ಟಿರ್ತಕ್ಕಂಥ ಒಂದು ಮಧುಮೇಹಕ್ಕೆ ಇವತ್ತು ಔಷಧಿಗಳು ಇವತ್ತು ಕಂಡಿಟ್ಟಿದ್ದೀವಿ, ಸಾಕಷ್ಟು ಜನಗಳು ಕೊಟ್ಟಿದ್ದೀವಿ. ಇವತ್ತು ಗುಣ ಆಗ್ತಾ ಇದ್ದೇವೆ, ಗುಣ ಆಗಿದ್ದಾವೆ. ಇವತ್ತು ಅದೇ ಔಷಧಿನ ನಾಳೆ ಭಾನುವಾರದಿಂದ ಹಿಡಿದು ನೆಕ್ಸ್ಟು 4 ಭಾನುವಾರ ಆ ಡೇಟ್ ಗಂಟ ಉಚಿತವಾಗಿ ಕೊಡ್ತಾ ಇದ್ದೀವಿ ನಾವು ಇವತ್ತು ಮಧುಮೇಹಕ್ಕೆ. ಉಚಿತವಾಗಿ ಆ ಔಷಧಿಗಳನ್ನ ನೀವು ಬಂದು ಪಡ್ಕೋಬೋದು. ನೀವು ಅದನ್ನು ಬಂದು ಪಡ್ಕೊಂಡು ಇನ್ನು 4 ಜನಗಳಿಗೆ ನೀವು ಸಹಾಯ ಮಾಡ್ಬೋದು. ನೀವು ಪಡ್ಕೊಳ್ಳಿ ಫಸ್ಟು, ಮತ್ತೊಬ್ಬರಿಗೆ ಮತ್ತೆ ಸಹಾಯ ಮಾಡಿ. ಅಂಥ ಒಂದು ಅವಕಾಶನ ನಮ್ಮ ತಾತ ಮುತ್ತಾತ ಅವ್ರ ತಾತ ಬಂದು ಬರೆದಿರ್ತಕ್ಕಂಥ ವಾಲೆಗರಿ ಒಳಗೆ ಮಧುಮೇಹದ ಔಷಧಿ ಇವತ್ತು ನಾವು ಬೆಳಕಿಗೆ ತರಬೇಕಂತೇಳಿ ಪಣ ತೊಟ್ಟಿದ್ದೀವಿ. ಅದಕ್ಕೆ ಉಚಿತವಾಗಿ ನಿಮಗೆ ಡಯಾಬಿಟಿಸ್ಗೆ ನಾವು ಮೆಡಿಷನ್ ಇವತ್ತು ನಾವು ಕಂಡಿಡ್ದಿದ್ದೀವಿ. ಇದು ಎಲೆ ಮರೆ ಕಾಯ್ದಂಗೆ ಬೂದಿ ಮುಚ್ಚಿದ ಕೆಂಡ ಥರ ಇದ್ದಿದ್ದು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಯಾರೂ ಕಂಡಿಡ್ದಿಲ್ಲ, ಯಾರೂ ಕೊಟ್ಟಿಲ್ಲ, ಯಾರೂ ಮಾಡಿಲ್ಲ, ಎಲ್ಲ ದುಡ್ಡುಗೋಸ್ಕರ ಮಾಡ್ಕೊಳ್ತಕ್ಕಂಥ ಜನ ಅಲ್ಲೇ ವಿಷಯಗಳು ತಗೊಬಂದು ಮುಂದೆ ಇಡ್ತಾರೆ, ದುಡ್ಡುಗಳು ಮಾಡ್ಕೊಳ್ತಾ ಇರ್ತಾರೆ. ಅಲ್ಲ, ಈ 4 ಭಾನುವಾರ 4 ಭಾನುವಾರ ನಾವು ಮೆಡಿಷನು ಅದೆಷ್ಟು 1000 ಜನ ಆದರೂ ಬರಲಿ, ನಾವು ಉಚಿತವಾಗಿ ಸೇವೆ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ. ನಾವು ಉಚಿತ ಮೆಡಿಷನ್ ನಾವು ಕೊಡ್ತಾಯಿದ್ದೀವಿ. ಮೊದಲನೇ ಭಾನುವಾರ 26/4/2026, ಎರಡನೇ ಭಾನುವಾರ 3/5/2026, ಮೂರನೇ ಭಾನುವಾರ 10/5/2026, ನಾಲ್ಕನೇ ಭಾನುವಾರ 17/5/2026 ಇಲ್ಲಿ ಉಚಿತ ಚಿಕಿತ್ಸೆಯನ್ನು ಏರ್ಪಡಿಸಲಾಗಿದೆ. ಶುಗರ್ ಮೆಡಿಷನ್ ಈ 4 ಭಾನುವಾರಗಳು ನೀವು ಬಂದು ಶುಗರ್ ಮೆಡಿಷನ್ನ ಸಂಜೀವಿನಿ ಅಂತ ಮೆಡಿಷನ್ ಇದುವರೆಗೂ ಯಾರೂ ಕೊಟ್ಟಿಲ್ಲ, ಮುಂದೆ ಕೊಡೋದೂ ಇಲ್ಲ. ಅಂಥ ಒಂದು ಮೆಡಿಷನ್ ಭಗವಂತ ನಮ್ಮ ಕೈಯಲ್ಲಿ ಇಟ್ಟಿದ್ದಾನೆ. ಅದು ಜನಸೇವೆಗೋಸ್ಕರವಾಗಿ ನಿಮ್ಮೆಲ್ಲರಿಗೂ ವ್ಯಕ್ತಪಡಿಸ್ತಾ ಇದ್ದೀನಿ. ಇದನ್ನು ಬಂದು ನೀವಿಲ್ಲಿ ಮಾತಾಡಿ ಈ ಮೆಡಿಷನ್ನು ಪಡ್ಕೊಳ್ಳಿ. ಆವತ್ತು ದಿನ ಬರುವಂಥ ನನ್ನ ಸ್ನೇಹಿತರು ಮತ್ತು ಅಕ್ಕದಿರು ಅಣ್ಣದಿರು ಎಲ್ಲರಿಗೂ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ತೊಂದರೆ ಪಡ್ತಕ್ಕಂಥ ಅವಕಾಶ ಏನೂ ಇಲ್ಲ. ಬಂದು ನೀವು ಮೆಡಿಷನ್ನು ಪಡ್ಕೊಂಡು ಇನ್ನು 10 ಜನಗಳಿಗೆ ನೀವು ಅದನ್ನು ಮನವರಿಕೆ ಮಾಡಿದ್ರೆ ಇನ್ನು 10 ಜನಕ್ಕೆ ಒಳ್ಳೆಯದಾಗುತ್ತೆ. ಇದನ್ನು ನಿರಾಸೆ ಮಾಡ್ಕೋಬೇಡಿ, ದಯವಿಟ್ಟು ಪಡ್ಕೊಳ್ಳಿ. ಅದರೊಳಗೂ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ವೀಕ್ಷಕರೇ, ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈರಪ್ಪ ಹುಟ್ಟಿದ ಅವನು ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅವನಿಗೊಂದು ಸಂದರ್ಭ ಬಂತು, ಅವನು ಮೃತನಾದ. ಹಿಂದೆ ಹಲವಾರು
ಎಂತೆಂಥ ವ್ಯಕ್ತಿಗಳಿದ್ದರು ಆ ಸಂದರ್ಭ ಬಂದು ಅವರು ಮೃತರಾದರು. ಹಾಗೆ ಈ ಶುಗರ್ಗೂ ಇಂಥ ಒಂದು ಅವಕಾಶ ನಾಶ ಆಗತಕ್ಕಂಥ ಒಂದು ಸಂದರ್ಭ ಬಂದಿದೆ. ಅದನ್ನು ನೀವು ಸವಿದು ನೋಡ್ರಿ, ತಿಂದು ನೋಡಿದ್ರೆ ಮದ್ದಿನ ಗುಣ ಗೊತ್ತಾಗೋದು, ತಿಂದು ನೋಡಿದ್ರೆ ಮದ್ದಿನ ಗುಣ ಇದನ್ನು ನೀವು ಇನ್ನೂ ಒಂದಷ್ಟು ನಿಮ್ಮ ಸ್ನೇಹಿತರುಗಳಿಗೆ, ನಿಮ್ಮ ಬಂಧುಗಳಿಗೆ ಮನವರಿಕೆ ಮಾಡಿ. ನಾಳೆ ಬರ್ತಕ್ಕಂಥ ಭಾನುವಾರದಲ್ಲಿ ಉಚಿತ, ಅದ್ರ ಮುಂದೆ ಬರುವಂಥ ಭಾನುವಾರ ದಿನ ಉಚಿತ, ಅದಕ್ಕೆ ಮುಂದೆ ಬರುವಂಥ ಭಾನುವಾರ ಉಚಿತ, ಅದಕ್ಕೆ ಮುಂದೆ ಬರ್ತಕ್ಕಂಥ ಭಾನುವಾರ ಉಚಿತ. 4 ಭಾನುವಾರಗಳು ಸತತವಾಗಿ ನಿಮಗೆ ಶುಗರ್ ಮೆಡಿಸಿನ್, ಸಂಜೀವಿನಿ ಅಂತ ಮೆಡಿಸಿನ್ ನಿಮಗೂ ದೊರೆಯುತ್ತದೆ.